3-4 ಬ್ಲಾಗ್ಸ್ ಇಂದ ಇದನ್ನೇ ಇರ್ತಿತ್ತು. ಒಂದು ಅಪ್ಡೇಟ್ ಇದೆ ಅಂಡ್ ಆಲ್ಸೋ ಇನ್ನೊಂದು ಯಾರು ಕಮೆಂಟ್ ಮಾಡಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್. ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ. ಅದೆಲ್ಲ ಬ್ಲಾಗ್ಸ್ ಇವಾಗ ಒಂದು 3-4 ಬ್ಲಾಗ್ಸ್ ಇಂದ ಇದನ್ನೇ ಇರ್ತಿತ್ತು. ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತೀನಿ, ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿದ್ದೀನಿ ಅಂತ. ಅಂಡ್ ನಿನ್ನೆ ಏನೋ ತೆಗೆದು ನೋಡ್ತಿದ್ದೆ ಯೂಟ್ಯೂಬಲ್ಲಿ. ನಾನು ಅಪ್ಲೋಡ್ ಮಾಡಿರೋದು ಲಾಸ್ಟ್ ವಿಡಿಯೋ ಅಂತ ಮೋರ್ ದೆನ್ 7 to 8 months ಆಗೋಗಿದೆ. ಸೊ ಐ ಥಾಟ್ ಅಟ್ಲೀಸ್ಟ್ ಇವಾಗಿಂದನಾದರೂ ಸ್ಟಾರ್ಟ್ ಮಾಡಬೇಕು, ರೀಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ನಮ್ಮ ಜೊತೆ ಇಲ್ಲಿ ಜಾಯಿನ್ ಆಗೋಕ್ಕೆ ನಮ್ಮ ಕಿರಣ್ ಅವರಿದ್ದಾರೆ. ಹಾಯ್ ಗಾಯ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ, ಒಂದು ಅಪ್ಡೇಟ್ ಇದೆ ಆ್ಯಂಡ್ ಆಲ್ಸೋ ಇನ್ನೊಂದು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂತ ಇದ್ದೀವಿ. ಸೊ ಫಸ್ಟ್ ಅಪ್ಡೇಟ್ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ಇಷ್ಟು ದಿನ ನಾನು ಏನು ಈ ಸ್ಲ್ಯಾಂಗಲ್ಲಿ ಮಾತಾಡ್ತಿದ್ನಲ್ಲ, ಅದು ಚೇಂಜ್ ಮಾಡಿಬಿಟ್ಟು ನಮ್ಮ ಹಾವೇರಿ ಸ್ಲ್ಯಾಂಗ್ ಒಳಗೆ ಮಾತಾಡ್ಬೇಕಂತ ಇದೀನಿ. ಬಿಕಾಸ್ ಅದೊಂದು ಸ್ಮಾಲ್ ಸ್ಟೋರಿ ಅಂದ್ರೆ, ನಾನು ಓದಿದ್ದು ಜಾಬ್ ಮಾಡಿದ್ದೆಲ್ಲ ಬೆಂಗಳೂರು. ಆಲ್ಮೋಸ್ಟ್ ಒಂದು 8 to 9 years ಬೆಂಗಳೂರೊಳಗಿದ್ದೆ. ಆ್ಯಂಡ್ ಆಲ್ಸೋ ಅದೊಂಥರ ಸ್ವಿಚ್ ಆಗ್ಬೋದಲ್ಲ, ನಾವು ಲ್ಯಾಂಗ್ವೇಜ್ ಹೆಂಗೆ ಸ್ಲ್ಯಾಂಗ್, ಹಾವೇರಿ ಸ್ಲ್ಯಾಂಗು ಮಾತಾಡ್ಬೋದು, ಬೆಂಗಳೂರು ಸ್ಲ್ಯಾಂಗು ಮಾತಾಡ್ಬೋದು. ಸೊ ಅದಕ್ಕೆ ನಾನು ಕನ್ಫ್ಯೂಷನ್ ಒಳಗಿದೆ ಯಾವ ಥರ ಮಾತಾಡಬೇಕು ಏನು ಅಂತ. ಬಟ್ ನನಗೆ ಯಾಕೋ ಈಗ ಭಾಳ ದಿನ ಆದ್ಮೇಲೆ ನಂದು ಆಲ್ಮೋಸ್ಟ್ ನಾನು ಇಲ್ಲೇ ದಾವಣಗೆರೆ ಇಲ್ಲ ಹಾವೇರಿ ಒಳಗಿರೋದು, ಬೆಂಗಳೂರಿನ ಕನೆಕ್ಷನ್ ಹೋಗ್ಬಿಟ್ಟೈತಿ. ಸೊ ನಾ ಆ ಸ್ಲ್ಯಾಂಗ್ ಒಳಗೆ ಮಾತಾಡಿದ್ರೆ ನನಗೆ ಅದೇನೋ ಕನೆಕ್ಟ್ ಅನ್ಸಾತಿಲ್ಲ. ಆ್ಯಂಡ್ ಆಲ್ಸೋ ನಾನು ಎಷ್ಟು ಸರಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟೇನಲ್ಲ, ಅದ್ರೊಳಗೆ ಸ್ಟಾರ್ಟ್ ಮಾಡೋಕೆ ನನಗೆ ಮನಸ್ಸಾಗುತ್ತಿರಲಿಲ್ಲ. ಸೊ ನಾನು ಇವತ್ತಿನ ವ್ಲಾಗಿಂದ ನಮ್ಮ ಹಾವೇರಿ ಸ್ಲ್ಯಾಂಗ್ ಒಳಗೆ ಮಾಡಬೇಕು ಅಂತ ಇದೀನಿ. ಇದು ಕಿರಣ್ ಆಕ್ಚುಲಿ ಗೊತ್ತಿರಲಿಲ್ಲ. ಏನಂತೆ ಕಿರಣ್? ಬಿಕಾಸ್ ಅದು ಎಷ್ಟೋ ಸರಿ ಏನೋ ಸ್ಟಾರ್ಟ್ ಮಾಡ್ಬೇಕಂತಿದ್ರು, ಇಲ್ಲ ಇವ್ರೆಲ್ಲ ಮನೆಯವ್ರ ಜೊತೆ ಎಲ್ಲರ ಜೊತೆ ಇದೇ ಥರ ಮಾತಾಡೋದು ಅದೊಂಥರ ನನಗೆ ವಿಯರ್ಡ್ ಅನ್ನಿಸ್ತಿತ್ತು. ಎಲ್ಲರೂ ಕ್ಯಾಮ್ರಾ ಹಿಡ್ಕೋಬೇಕಂದ್ರು, ಈಗ ರಿಲೇಷನ್ಸ್ ಹತ್ರ ಎಲ್ಲ ಮಾತಾಡೋದು ಒಂಥರ ವಿಯರ್ಡ್. ಇದೇನು ಹುಡುಗಿ ಮಾತಾಡೋದು ಒಂಥರ ವಿಡಿಯೋ ಒಳಗೆ ಒಂಥರ ಇರ್ತಾಳ ಅಂತ ನನಗೆ ಅದು ಕಾನ್ಷಿಯಸ್ ಆಗಿಬಿಡ್ತಿದ್ದೆ, ನಾನು ಬ್ಲಾಗ್ ಮಾಡೋದು ಬೇಡ ಅಂತೇಳಿ. ಸೊ ಇನ್ಮೇಲಿಂದ ಈ ಸ್ಲ್ಯಾಂಗ್ ಒಳಗೆ ಇರ್ತೈತಿ. ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರಿ, ಅದಕ್ಕಿಂತ ಜಾಸ್ತಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಚಾಲೆಂಜ್ ವಿಡಿಯೋ ಮಾಡ್ಬೇಕಂದಲ್ಲ, ಇಲ್ಲಿ ನಮ್ಮ ಹಾವೇರಿ ಒಳಗೆ ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರ್ಬೋದು, ಡಿಮಾರ್ಟ್ ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಬಿಟ್ವಿ. ಇಲ್ಲಿ ಹೆಂಗಿರ್ತೈತಿ ಏನಂತ ನನಗೂ ಎಲ್ಲಿ ಹೊರಗೆ ಬಂದೇ ಇಲ್ಲ ನಾನು, ಆ್ಯಕ್ಚುಲಿ ಬೇಬಿ ಆದ್ಮೇಲಿಂದ. ಸೊ ಇಲ್ಲಿ ಗಾಡಿ ಎಲ್ಲ ಜಾಸ್ತಿನ ಅದಾವು, ನಾವು ಬಿಸಿಲಿಗೆ ಬಂದಿರಲ್ಲ ಯಾರು ಅಂದ್ಕೊಂಡಿದ್ವಿ. ನೋಡೋಣ ಬರ್ರಿ, ಹಿಂಗೈತಿ ನಮ್ಮ ಹಾವೇರಿ ಡಿಮಾರ್ಟ್. ಇನ್ನೊಂದು ಚಾಲೆಂಜ್ ಅಂತಂದ್ರೆ, ಇಚ್ಚು ನಂದು ಅಪ್ಡೇಟ್ ಇದ್ದಿದ್ದು. ಆ್ಯಂಡ್ ಚಾಲೆಂಜ್ ಈಗೆಲ್ಲ ವೈರಲ್ ಆಗಿರೋ ಕಲರ್ ಚಾಲೆಂಜ್ ಮಾಡಬೇಕು ಅಂತಂದೇವಿ. ಕಿರಣ್ ಗೊತ್ತಿರಲಿಲ್ಲ, ಎಕ್ಸ್ಪ್ಲೇನ್ ಮಾಡೀನಿ. ಅರ್ಥ ಆಗೈತಂತ. ಸೊ ಬರ್ರಿ, ಹಂಗ ಡಿಮಾರ್ಟ್ ನೋಡ್ದಂಗೆ ಆಕೈತಿ, ಐಟಮ್ಸು ಚೂಸ್ ಮಾಡ್ದಂಗೆ ಆಗ್ತೈತಿ ಅಂತ ಬಂದೀವಿ. ಅದು ಪಾಪುನ್ ಸ್ವಲ್ಪ ಫಂಬಲ್ ಆಗತೈತಿ, ಭಾಳ ದಿನ ಆಗೈತಲ್ಲ, ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಪಾಪುನ ಮಮ್ಮಿ ಅಪ್ಪಾಜಿ ಹತ್ರ ಬಿಟ್ಟು ಬಂದೇವಿ. ಇಲ್ಲಿ ಟೈಮ್ ಜಾಸ್ತಿ ಇಲ್ಲ ನಮ್ಗೆ, ಭಾಳ ಅಂದ್ರೆ 1.5 hour ಅಷ್ಟೇ ಮ್ಯಾಕ್ಸಿಮಮ್ ಇರೋದು ನಮ್ಗೆ. ಬರ್ರಿ, ನಾವು ಹಾವೇರಿ ಡಿಮಾರ್ಟ್ನ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಐಟಮ್ಸ್ನ ಚೂಸ್ ಮಾಡೋಣ. ಓಕೆ, ಕಲರ್ ಚೂಸ್ ಮಾಡಿರೋದು ಬ್ಲ್ಯಾಕು, ರೆಡ್ಡು, ವೈಟು, ಪಿಂಕು, ಯೆಲ್ಲೋ, ಇನ್ನೊಂದು ಬ್ಲೂ. 6 ಕಲರ್ಸ್ ಚೂಸ್ ಮಾಡೇವಿ. ಏನೇನು ಸಿಗ್ತೈತಿ ನೋಡೋಣ ಬರ್ರಿ. ಈಗ ನಮ್ದು ಡಿಮಾರ್ಟ್ ಒಳಗೆ ಪರ್ಚೇಸಿಂಗ್ ಏನೂ ಇಲ್ಲ. ಏನ್ರ ಈಗ ಆಲ್ಮೋಸ್ಟ್ ಡಿಮಾರ್ಟಿನ ಹಣೆ ಬರ ಗೊತ್ತೈತಲ್ಲ, ಏನು ತೊಗೊಳಕ್ಕೆ 1-2 ಐಟಮ್ಸ್ ತೊಗೊಳೋಗ್ತೀವಿ, ಜಾಸ್ತಿ ತೊಗೊತೀವಿ. ಸೊ ಆ ಥರ ಮಾಡಬಾರ್ದು ಅಂತ ಮೆಂಟಲಿ ಫಿಕ್ಸ್ ಆಗೀನಿ. ಬಟ್ ನೋಡೋಣ, ಎಕ್ಸ್ಟ್ರಾ ಏನಾದರೂ ಐಟಮ್ಸ್ ತೊಗೊತೀವ ಅನ್ನೆಸೆಸರಿ, ಇಲ್ಲಾಂದ್ರೆ ಇರಷ್ಟ ತೊಗೊಂಡು ಬರ್ತೇವ ಅಂತ. ಕ್ರೌಡ್ ಭಾಳನೇ ಇತ್ತು, ಸೊ ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಜಸ್ಟ್ ಗ್ಲಿಮ್ಸ್ ತೊಗೊಂಡಿನಿ ಅಷ್ಟೇ. ಇದೆಲ್ಲ ಮುಗೀತು, ಇಷ್ಟು ತೊಗೊಂಡೆ ನಾನು. ಆ್ಯಂಡ್ ಇಲ್ಲಿ ಕಿರಣ್ ಇನ್ನ ನೋಡೋತನ. ಕಿರಣ್ ಮುಗೀತಾ? ಅದೊಂಥರ ಹೈಡ್ ಆ್ಯಂಡ್ ಸಿಕ್ಕಾಗ್ಬಿಟ್ಟಿತ್ತು. ನಾನು ಫೋನ್ ಬೇರೆ ತಂದಿಲ್ಲ ಇವತ್ತು. ಈ ಕಡೆ ಅವ್ನು ಹುಡುಕ್ತಾನ, ನಾನು ಈ ಕಡೆ ವಾಪಸ್ ಹುಡುಕ್ತೀನಿ. ಫೈನಲಿ ಇಬ್ಬರು ಸಿಕ್ಕೇವೀಗ. ಬರೀ ಬಿಲ್ ಮಾಡಿಸಿ ಹೋಗೋಣ. ಸೊ ಈಗ ಚಾಲೆಂಜ್ ಎಲ್ಲ ಮುಗಿಸಿ ಎಲ್ಲ ಪರ್ಚೇಸಿಂಗ್ ಮಾಡಿ ಹೊಂಟೇವಿ ಮನೆಗೆ. ಈಗ ಮತ್ತೆ ಪೂಜೆ ಸಾಮಾನು ತೊಗೊಳೋದೇ ಆಮೇಲೆ ಮಕ್ಕೊಳಕ್ತಾರ ಮುಂದಕ್ಕೆ. ಓಕೆ, ಈಗ ಇದು ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗೀತು. ಮನೆಗೆ ಹೋಗಿ ಇದು ಏನೇನು ಪರ್ಚೇಸ್ ಮಾಡಿವೆ ಅಂತ ತೋರಿಸ್ತೇವೆ ನಿಮ್ಗೆ. ಆ್ಯಂಡ್ ಈಗ ಸಾಯಂಕಾಲ ಒಂದು ಸ್ವಲ್ಪ ಏನು ಬಾಬಾ ಪೂಜೆ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಿದ್ದೇನು ಉಡಿ ಸಾಮಾನೆಲ್ಲ ತೊಗೋಬೇಕು, ಅದಕ್ಕೆ ಹೊಂಟೀವಿ. ಅದಕ್ಕೆ ಹೋಗ್ಬೇಕೀಗ. ಸೊ ಅದಿಷ್ಟು ಮಾಡಿ ಮನೆಗೆ ಹೋದ್ರೆ ಮುಗೀತು ಕೆಲಸ. ಮಮ್ಮಿ ಫೋನ್ ಮಾಡಿದ್ರು ಪಾಪ ಮಕ್ಕೊಂಡೋಣ ಅಂತ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೀವಿ. ಇಲ್ಲಾಂದ್ರೆ ಅರ್ಜೆಂಟಿಗೆ ಇದಿಷ್ಟ ಕೆಲಸ ಮುಗಿಸಿ ಓಡೋಗ್ಬೇಕಿತ್ತು. ಈಗ ಬರ್ರಿ, ಏನಿಲ್ಲ, ಎಲೆ ಅಡಿಕೆ, ಪೂಜೆ ಬುಕ್ಕು ಅದೆಲ್ಲ ಅಷ್ಟೇ ತೊಗೋಬೇಕು, ಮತ್ತೇನು ಜಾಸ್ತಿ ಇಲ್ಲ ಅಲ್ಲಿ.
ಇನ್ನೇನು ಮನೆಗೆ ಹೋಗ್ಬೇಕು, ಬಿಸಿಲು ಜಾಸ್ತಿ ಐತೆ ಅಂದ್ಕೊಂಡಿದ್ವಿ. ಬಟ್ ಆನ್ ದಿ ವೇನ ಇದಾವು ಎಲ್ಲ ಮುಗಿಸ್ಬಿಡೋಣ ಅಂತ ಇಲ್ಲಿ ಎಲೆ ಮತ್ತು ಬುಕ್ ತೊಗೊಂಡಿದ್ವಿ. ಕಿರಣ್ ಹಣ್ಣು ತೊಗೊಳಕ್ ಹೋಗ್ಯಾನೀಗ ಅಷ್ಟು. ಈಗ ಮತ್ತೆ ಪೆಂಡಿಂಗ್ ಇರೋದು ಅಡಿಕೆ ಒಂದು ತೊಗೋಬೇಕು. ಆಮೇಲೆ ಪ್ರಸಾದಕ್ಕೆ ಏನು ಮಾಡ್ಬೇಕಂತ ಯೋಚನೆ ಮಾಡಬೇಕು. ಅದಿಷ್ಟು ಮಾಡಿದರೆ ಮುಗೀತು. ಆಮೇಲೆ ಮನೆಗೆ ಹೋಗಿ ಊಟ ಮಾಡಬೇಕು. ಫುಲ್ ಹಶ್ವಾಗ್ಬಿಟ್ಟೈತಿ, ಯಾಕಂದ್ರೆ ಎಷ್ಟು ಬೆಳಗ್ಗೆ ಟಿಫನ್ ಮಾಡಿದ್ದು, ಆಮೇಲೆ ಏನು ಸ್ನ್ಯಾಕ್ಸ್ ತಿಂದಿರಲಿಲ್ಲ. ಸೊ ಈಗ ಮನೆಗೆ ಹೋಗಿ ಪಡ್ಡು ತಿನ್ನೋಣ. ಈಗ ಆ್ಯಕ್ಚುಲಿ ನಂಗೆ ಹಶ್ವಾಗ್ತಿರೋದಕ್ಕೆ ಇದು ಆಗಲೇ ಚಾಲೆಂಜಿಗಂತ ಐಟಮ್ಸ್ ತೊಗೊಂಡಿವಲ್ಲ, ಅದ್ರೊಳಗೆ ತಿನ್ನೋದು ಐತಿ. ಅದನ್ನು ತಿನ್ಬಿಡ್ಬೇಕು ಅನ್ಸಾತೈತಿ, ಅಷ್ಟು ಹಶ್ವಾದೈತಿ. ಬಟ್ ಇಲ್ಲ, ವಿಡಿಯೋ ಮಾಡಬೇಕಲ್ಲ ಅಂತ ವೆಯ್ಟ್ ಮಾಡೀವಿ. ಇನ್ನೇನು ಒಂದು 10 to 15 minutes ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಊಟ ಮಾಡಿ ಆಮೇಲೆ ಚಾಲೆಂಜ್ ವಿಡಿಯೋ ಏನೇನು ತಂದೀವಿ ಅಂತ ನೋಡಬೇಕು, ನಿಮಗೂ ತೋರಿಸ್ತೀವಿ ಅವಾಗ. ಇದು ಅದನ್ನ ಇದ ವಿಡಿಯೋ ಒಳಗೆ ಇನ್ಕ್ಲೂಡ್ ಮಾಡಬೇಕಾ, ಇಲ್ಲ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕಾ ಏನಂತ ಯೋಚನೆ ಮಾಡಬೇಕು. ಸೊ ಈಗೆಲ್ಲ ರೆಡಿಯಾಗಿ ಇದು ಸಾಯಂಕಾಲ ಬಾಬನ ಪೂಜೆ ಇತ್ತು, ಉಡಿ ತುಂಬಬೇಕು ಅಂತ ಹೇಳಿದಲ್ಲ, ಈಗೆಲ್ಲ ರೆಡಿ ಆಗೀವಿ. ಇಲ್ಲಿ ಪಾಪು ಕಿರಣ್ ಹೆಲ್ಪ್ ಮಾಡಕ್ಕೆ ಬರತ್ತಾನೆ. ಸೊ ಈಗೇನಿಲ್ಲ, ಹೋಗೋದು ದೇವಸ್ಥಾನಕ್ಕೆ ಅಷ್ಟೇ, ಅಲ್ಲೈತಿ. ಇಲ್ಲಿ ಪ್ರಸಾದಕ್ಕೆ ನಾವು ಪುಳಿಯೋಗರೆ ಮಾಡಿದ್ವಿ. ಜಾಸ್ತಿ ಎಲ್ಲ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಪ್ರಸಾದ ಕಿರಣ್ ಕೊಡತ್ತಿದ್ದ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಉಡಿ ತುಂಬ್ತಿದ್ದೆ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅದನ್ನೆಲ್ಲ. ಇಲ್ಲಿ ಪಾಪುನ ದೇವ್ರ ಹತ್ರ ತೊಗೊಂಡು ಆಶೀರ್ವಾದ ಮಾಡಿಸಿ ಕೊಟ್ಟರು. ಭಾಳ ಖುಷಿ ಆಯ್ತು, ಒಂಥರ ದೇವ್ರ ಆಶೀರ್ವಾದ ಸಿಕ್ಕಿದ್ದು. ಓಕೆ, ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ. ನಿನ್ನೆ ಅದು ಪೂಜೆ ಉಡಿ ತುಂಬೋದೆಲ್ಲ ಇತ್ತಲ್ಲ, ಅದನ್ನ ನಾನು ಮರ್ತ್ಬಿಟ್ಟೆ ವಿಡಿಯೋ ಮಾಡೋದೆಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದಾವೆ, ಅದು ಹಾಕೀನಿ. ಆ್ಯಂಡ್ ನಿನ್ನೆ ಕಲರ್ದು ಶಾಪಿಂಗ್ ಮಾಡಿದ್ದಲ್ಲ, ಅದ್ರದ್ದು ಈಗ ಏನೇನು ತೊಗೊಂಡಿದೆ ಅಂತ ನೋಡೋಣ ಬರ್ರಿ. ನಿನ್ನೆ ಆ್ಯಕ್ಚುಲಿ ನೋಡಿರಲಿಲ್ಲ, ಈಗ ಏನೇನು ತಂದೆ ನೋಡೋಣ. ನಂದು ಓಕೆ, ಫಸ್ಟ್ ಕಲರ್ ರೆಡ್. ಟೊಮೆಟೊ ಪಿಕ್ಕಲ್. ಆಕ್ಚುಲಿ ಇದು ರೆಡ್, ಅದು ರೆಡ್ ಅನ್ಸಿದೆ. ಇದು ಒಳಗಿಂದ ರೆಡ್ ಐತಿ. ಇದು ಆಕ್ಚುಲಿ ನನ್ನ ಫೇವ್ರೇಟ್. ಇದು ಪೊಟ್ಯಾಟೋಸ್. ಓಕೆ, ಫಸ್ಟ್ ಒನ್ ಗೆದ್ದು ಬಿಟ್ಟ ಹುಡುಗ. ಅವ್ನು ಉಪ್ಪಿನಕಾಯಿ ಇಷ್ಟ, ಅದಕ್ಕೆ ಉಪ್ಪಿನಕಾಯಿ ತೊಗೊಂಡೆ. ಇನ್ನು ಚಿಪ್ಸ್ ಇಷ್ಟ. ಇದು ಆ್ಯಕ್ಚುಲಿ ಚಿಪ್ಸ್ ಅಲ್ಲ, ಪೊಟ್ಯಾಟೋಸ್ ಚಿಪ್ಸ್ ಕಮ್ ಬಿಸ್ಕೆಟ್ ಥರ. ಓಕೆ, ನೆಕ್ಸ್ಟ್ ನಾನು ನಂಗೆ ಆಕ್ಚುಲಿ ವ್ಯಾಸ್ಲಿನ್ ಬಿಟ್ಟಿರೋಕೆ ಆಗೋದೇ ಇಲ್ಲ. ಎಲ್ಲೋದ್ರೂ ವ್ಯಾಸ್ಲಿನ್, ಎಲ್ಲರೂ ಲಿಪ್ ಬಾಮ್ ಯೂಸ್ ಮಾಡಿದ್ರೆ ನಂಗೆ ಅದ್ರ ವ್ಯಾಸ್ಲಿನ್ ಬೇಕೇ ಬೇಕು ಅನ್ನೋ ಥರ. ಸೊ ನಂದು ಎಕ್ಸಾಕ್ಟ್ ಬ್ಲೂ ಅಲ್ಲ, ನಂದು ಬ್ಲೂ ಫ್ಯಾಮಿಲಿ ಒಳಗೆ ತಂದಿನಿ. ಹೈಡ್ ಅಂಡ್ ಸಿಕ್ ನಲ್ಲಿ ಪಿಂಕ್. ಹ್ಯಾಂಡ್ ವಾಶ್. ಇನ್ನು ಆಫ್ಟರ್ ಬೀಯಿಂಗ್ ಹೌಸ್ ವೈಫ್, ಹೌಸ್ ಹೋಲ್ಡ್ ಚೋರ್ಸ್ ಎಲ್ಲ ತಗೊಂಡ್ ಬರ್ಬೇಕು, ಅದಕ್ಕೆ ಮನಿಗೆ ಯೂಸ್ ಆಗ್ತೈತಿ ಅಂತ ನಾನು ಆಸ್ ಇಟ್ ಈಸ್ ಯೂಸ್ ಆಗೋದು ಬೇಬಿ. ಇದು ಆಕ್ಚುಲಿ ಬೇಬಿ ಪಿಂಕ್ ಐತಿದ್ದು. ನನ್ ಇದು ಆಕ್ಚುಲಿ ನೀಡೇಡಿ ಈಗ ಬಹಳ ಯೋಚನೆ ಮಾಡಿ ತಗೊಂಡ್ ಬಂದ. ಹೋಲ್ ಆ್ಯಂಡ್ ಬ್ಯೂಟಿ ರೇಡಿಯನ್ಸ್. ನೆಕ್ಸ್ಟ್ ವೈಟ್. ಆಕ್ಚುಲಿ ನಾವು ಮಾತಾಡಿದ್ವಿ ಏನಂದ್ರ ನನ್ಗೆ ಯೂಸ್ ಆಗೋ ಥರ ನೀನು ತೊಗೊಂಡ್ಬೇಕು, ನಿನ್ಗೆ ಯೂಸ್ ಆಗೋ ಥರ ತರಬೇಕು, ಸುಮ್ಮನೆ ರ್ಯಾಂಡಮ್ ಐಟಮ್ಸ್ ಎಲ್ಲ ಪಿಕ್ ಮಾಡಂಗಿಲ್ಲ ಅಂತ. ಸೊ ಅದಕ್ಕೆ ನನ್ಗೆ ಯೂಸ್ ಆಗೋ ಥರ ತೊಗೊಂಡು ಬಂದಾಗ ಅದು ವೈಟ್ ಅಂತಲ್ಲ. ಇಲ್ಲೆಲ್ಲ ಕಲರ್ಸ್ ಇದು, ಬಟ್ ವೈಟ್ ಜಾಸ್ತಿ ಇತ್ತು ಅಂತ ವೈಟ್ ತೊಗೊಂಡು ಬಂದೀನಿ. ಕೇಕ್ ತಂದಿದ್ದೀನಿ, ಕೇಕ್ ಇಷ್ಟ ಅಂತ. ನನಗೆ ಆಕ್ಚುಲಿ ಕೇಕ್ ಕ್ರೇವಿಂಗ್ಸ್ ಆಗ್ತಿತ್ತು, ಬಟ್ ಅದು ಜಾಸ್ತಿ ತಿನ್ನಕ್ಕಾಗಲ್ಲ. ಒಂದು ಸಾಕ್ತಿದ್ನು ಅಂತ ಒಂದು ಪ್ಯಾಕೆಟ್, ಸ್ಮಾಲ್ ಪ್ಯಾಕೆಟ್ ತೊಗೊಂಡ್ಬಂದ. ನನಗೆ ಯೂಸ್ ಆಗೋದ ತೊಗೊಂಡ್ಬಂದಾನೆಲ್ಲ. ಬ್ಲ್ಯಾಕ್. ಎಲ್ಲ ರಿವೀಲ್ ಆಗ್ಬಿಡ್ತು. ನಿಮ್ಗೆಲ್ಲ ತೋರಿಸಲ್ಲ. ಇದು ಇದೊಂದು ಅವ್ನಿಗೆ ಯೂಸ್ ಆಗೋದು. ಓಕೆ, ನಾನು ಅವಳಿಗೆ ಯೂಸ್ ಆಗೋದು ಕೋಮ್ ತಂದಿದ್ದೀನಿ. ಬ್ಲ್ಯಾಕ್ ಯಾರ್ಡ್ಲಿ ಪರ್ಫ್ಯೂಮ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯೆಲ್ಲೋ. ಲಾಸ್ಟ್ ಕಲರ್. ಲಾಸ್ಟ್ ಅಲ್ಲ, ಅವಳಿಗೆ ಇಷ್ಟ ಅಂತ ಮ್ಯಾಗಿ ತಂದೆ.
ಇದು ಆಕ್ಚುಲಿ ಹೆಂಗಂದ್ರೆ ಇದು ನನಗೂ ಯೂಸ್ ಆಗಲ್ಲ, ಇವನಿಗೂ ಯೂಸ್ ಆಗಲ್ಲ. ಇದು ಏನು ನಮ್ಗೋಸ್ಕರ ತಗೊಂಡ್ಬಂದಾಗೈತಿ. ಇದು ಆಕ್ಚುಲಿ ಪಾಪಗೆ ಯೂಸ್ ಆಗ್ತೈತೆ ಅಂತ ನಾನು ತಗೊಂಡ್ ಬಂದೆ. ಇದು ನಾನು ತಿನ್ನಂಗಿಲ್ಲ, ಆಕ್ಚುಲಿ ನನಗೂ ಇಷ್ಟ ಇದು. ಈಗ ಸದ್ಯ ನಾನು ತಿನ್ನಲ್ಲ ಮ್ಯಾಗಿನ, ಬಟ್ ಇದು ಅವ್ನು ಯೂಸ್ ಆಗ್ತೈತಿ ಆ್ಯಂಡ್ ಇದು ಚಿನ್ನಿಗೆ ಯೂಸ್ ಆಗ್ತೈತಿ. ಡ್ಯಾನ್ಸಿಂಗ್ ಇದು ನಿಮಗೂ ತೋರಿಸ್ತೀನಿ. ಮತ್ತೆ ಅದೇನೋ ಲಾಸ್ಟ್ ಒಂದು ತಗೊಂಡ್ಬಂದಿದ್ದೆ, ಇನ್ನೊಂದೇನೋ ಬಿತ್ತಲ್ಲ. ಲಾಸ್ಟ್ ಇದು ಇವಳಿಗೆ ಯೂಸ್ ಆಗದೆ, ಬಟ್ ಆಲ್ ಕಲರ್ಸ್ 3 ಕಲರ್ಸ್. ಥ್ಯಾಂಕ್ ಯು. ಅದು ಏನು ಈಗಂತೂ ಹೇರ್ ಫಾಲ್ ಜಾಸ್ತಿ ಆಗ್ತೈತಿ, ಸೊ ಹೇರ್ ಕೇರ್ ಐಟಮ್ಸು ತೊಗೊಂಡ್ಬಂದಾನೆ. ಏನು ಕೂಂಬು ಹಾಕ್ಬೋದು ಅಂತ. ಯಾರು ಪರ್ಫೆಕ್ಟ್ ಆಗಿ ತಂದಿದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ಓಕೆ, ಇದ್ರ ಕಮೆಂಟ್ ಯಾರು ಮಾಡ್ತೀರಿ, ಯಾರು ವಿನ್ನರ್ ಇರ್ತಾರೋ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು ಇನ್ನೊಬ್ರು. ಓಕೆ, ಇನ್ನು ಯಾರು ಕಮೆಂಟ್ ಮಾಡಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೊಬ್ರನ್ನ ವಿನ್ ಮಾಡಿಸ್ಬೇಕು. ಬಾಯ್ ಬಾಯ್. ದಟ್ಸ್ ಇಟ್. ಅದು ಭಾಳ ದಿನ ಆದ್ಮೇಲೆ ನಾನು ಟ್ರೈ ಮಾಡೀನಿ ವಿಡಿಯೋ ಮಾಡೋಕೆ. ಸೊ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಆಲ್ಸೋ ನನ್ನ ಈ ಹೊಸ ಇನ್ನೊಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.